ನೋಡು ಟಿಫಿನ್ ಕ್ಯಾರಿಯರ್ ಅಲ್ಲಿ ಹಾಕಿರೋ ಊಟನೆಲ್ಲ ಮುಗಿಸ್ಕೊಂಡ್ ಬರ್ಬೇಕು, ಉಳಿಸ್ಕೊಂಡ್ ಬರ್ಬಾರ್ದಾಯ್ತಾ? ನೀನ್ ಸ್ವಲ್ಪ ನೋಡ್ಕೋ ಇವ್ನ. ನಡೀರಿ ಬೇಗ, ಹೋಮ್ವರ್ಕ್ ಎಲ್ಲ ಮಾಡಿದ್ದಾನೆ, ಬುಕ್ಸ್ ಎಲ್ಲ ಹಿಡ್ಕೊಂಡಿದ್ಯಾ? ನೀನು ಒಂದು ಮುತ್ತು. ಅಲ್ವೇ 3 ದಿವಸದಿಂದ ನೋಡ್ತಾ ಇದ್ದೀನಿ ಅದೇ ಪುಸ್ತಕ ಹಿಡ್ಕೊಂಡು ಕೂತಿದ್ಯಲ್ಲ, ಒಂದ್ ಪುಸ್ತಕ ಓದಕ್ 3 ದಿವಸ ಬೇಕಾ ನಿನ್ಗೆ? ಒಂದ್ ಪುಸ್ತಕ ಓದಕ್ 1 ದಿನ ಸಾಕು ರೀ. ಅದೇ ಇದು ಯಾವ ಕಾದಂಬರಿ? ತ್ರಿವೇಣಿ ಅವರ ಅಪಜಯ. ನಾನು ಇದನ್ನ ಎಷ್ಟು ಸರಿ ಓದಿದ್ದೀನಿ ಹೇಳಿ? 10 ಸರಿ ಓದಿದ್ದೀನಿ. ಈ ಕಾದಂಬರಿ ಓದ್ತಾ ಇದ್ರೆ ವರ್ಷ ಇಡೀ ಓದಿದ್ರು ಸಹ ನೆಲದ ಮೇಲೆ ಇಡಕ್ ಮನಸ್ಸೇ ಬರೋದಿಲ್ಲ. ರಾಧಾ, ಕನ್ನಡ ಪುಸ್ತಕ ಓದೋದು, ಕನ್ನಡದಲ್ಲಿ ಮಾತನಾಡುವುದು ತಮ್ಮ ಅಂತಸ್ತಿಗೆ ಕಡಿಮೆ ಅಂತ ತಿಳ್ಕೊಂಡಿರೋ ಜನ ಇರೋ ಈಗಿನ ಕಾಲದಲ್ಲಿ ನೀನು ಒಂದ್ ಪುಸ್ತಕನ 10 ಸಲ ಓದ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಒಬ್ಬ ಕನ್ನಡ ಶಿಕ್ಷಕನ ಹೆಂಡತಿ ಆಗಿದ್ದಕ್ಕೆ ಸಾರ್ಥಕವಾಯ್ತು ಕಣೆ. ಏನೇ ಇದೆಲ್ಲ? ಬೆಳಬೆಳಗ್ಗೆನ ಎಲ್ಲಾ ಕೆಲಸನ ಬಿಟ್ಟು ಏನೇ ಮಾಡ್ತಾ ಇದೀಯಾ? தாதா ஈர் பண்பினி என்ன பூரா ಕೆಲಸ ಆತಂಡು. ಈವ್ನ ಕಾಫಿ ಆಂಡು ಜೋಕುಲು ಶಾಲೆಗೆ ಹೋದಾಂಡು. ನನ್ನ ದಾದ ಉಂಡು ಎನ್ನ ಮಂಡೆ ಬೆಚ್ಚ ಇರಿಗ ಅರ್ಥ ಆಪುಜಿ. ಬಕ ಎಂತದು ನಿನ್ನ ಮಂಡೆ ಬೆಚ್ಚ? ಬಕ್ಕ ಅತ್ತು ಬೊಕ್ಕ. ನೀವು ಕನ್ನಡದಲ್ಲಿ ಮಾತನಾಡಿ. ಆಯ್ತಾಯ್ತು, ಅಮ್ಮವ್ರಿಗೆ ಏನ್ ತಲೆ ಬಿಸಿ? ನಾಳೆ ನನ್ನ ಫೇವರೇಟ್ ಹೀರೋಯಿನ್ ಶ್ರುತಿದು ಫಿಲಿಂ ರಿಲೀಸ್. ಅವಳ ಪಿಕ್ಚರ್ ನೋಡೋದು ಬೇಡ, ಒಂದ್ ವಾರ ಅಳೋದು ಬೇಡ. ಟಿಕೆಟ್ ತರಕ್ ನಂಗೆ ಪುರ್ಸೊತ್ತಿಲ್ಲ. ನನಗೆ ಗೊತ್ತುಂಟು ಮಾರಾಯರೆ, ನೀವು ಹೀಗೆ ಹೇಳುತ್ತೀರಿ ಅಂತ. ಅದಕ್ಕೆ ನಾನು 2 ಟಿಕೆಟ್ ತರಿಸಿದ್ದಾಯ್ತು. ಇಷ್ಟು ಬೇಗ ಯಾರ ಕೈಲಿ ತರಿಸ್ಕೊಂಡೆ ನೀನ್ ಟಿಕೆಟ್ ನ? ಪಕ್ಕದ ಮನೆಯ ಕವಿತಲ ಗಂಡ ಶಿವರಾಜ್, ಸಾಗರ್ ಥಿಯೇಟರ್ ಮ್ಯಾನೇಜರ್, ಅವರ ಕೈಯಲ್ಲಿ ತರಿಸಿದ್ದೇನೆ. ಪರವಾಗಿಲ್ಲ ಕಣೆ, ಭಲೆ ಕಿಲಾಡಿ ನೀನು. ರಮ್ಯಾ, ಇದೇನ್ ಇಷ್ಟೊತ್ತಲ್ಲ ಅವಶ್ಯ ಪಡ್ತಾ ಇದ್ಯಾ? ನಂಗೆ ಆಫೀಸ್ ಲೇಟ್ ಆಯ್ತು ಕಣೆ. ನನಗೆ ಇವತ್ತು ಅಗ್ದಿ ಖುಷಿ ಆಗಿದ್ರಿ. ಅಗ್ದಿನ? ಅಯ್ಯೋ, ನಿನ್ ಮದ್ವೆಗೆ 2 ವರ್ಷ ಆದ್ರೂ ನಿನ್ ಭಾಷೆ ಗೊತ್ತಾಗ್ಲಿಲ್ವಲ್ಲೇ. ಅಗ್ದಿ ಅಂದ್ರೆ ಏನು? ಅಗ್ದಿ ಅಂದ್ರೆ ಜಾಸ್ತಿ ಅಂತಾರಿ. ಯಾರು ಜಾಸ್ತಿ ಇರೋದು? ಸೌರವ್ ಗಂಗೂಲಿ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗ್ಯಾನ್ರಿ. ನಾವ್ ವರ್ಷ ಇಡೀ ಸೈಕಲ್ ಹೊಡೆದು ಅಪರೂಪ ಒಂದು ಪ್ರಮೋಷನ್ ಬಂದ್ರು ಇಷ್ಟು ಖುಷಿ ಪಡಲ್ವಲ್ಲೇ. ಈ ನನ್ ಮಕ್ಳು ಅದೇನ್ ಪುಣ್ಯ ಮಾಡಿದಾರೆ? ಕ್ಯಾಪ್ಟನ್ ಆದ್ರೆ ಕೂಗಾಡ್ತೀರಾ, ಸೆಂಚುರಿ ಹೊಡೆದ್ರೆ ಕೂಗಾಡ್ತೀರಾ, ಔಟ್ ಆದ್ರೆ ಕೂಗಾಡ್ತೀರಾ. ನನ್ ಮಕ್ಳ ಕೈಗೆ ಸಿಗ್ಬೇಕು. ಒಬ್ಬೊಬ್ರು ವಿಕೆಟ್ ತೊಗೊಂಡು ಹಂಗೆ ಚುಚ್ಚಿ ಬಿಡ್ತೀರಾ. ಚುಸ್ತೀರಾ? ಮೊನ್ನೆ ಏನಾಯ್ತು ಗೊತ್ತೇನ್ರಿ? ಪಂಜಾಬಿಂದ ಒಂದ್ ಹುಡುಗಿ ರಾಹುಲ್ ದ್ರಾವಿಡ್ ನಾ ಹುಡ್ಕೊಂಡ್ ಬಂದಿದ್ಲು ರೀ. ಯಾಕೆ ಅಲ್ಲಿ ಯಾರು ಸಿಗ್ಲಿಲ್ವಂತ? ಅಯ್ಯೋ, ಅವಳು ಇವ್ನ್ ಲಗ್ನ ಆಗ್ತೀನಿ ಅಂದ್ಲು. ಇವ್ನ ಆಗಲ್ಲ ಅಂದಿದ್ದಕ್ಕೆ ಸೀಮೆಯನ್ನು ಸುರ್ಕೊಂಡ್ ಸಾಯಕ್ ಹೊಂಟಿದ್ಲು ರೀ. ನೀನ್ ಕ್ರಿಕೆಟ್ ಕೇಳಕ್ಕೆ ದಿನಕ್ಕೆ 24 ಗಂಟೆ ಕೂತ್ರು ಸಾಕಾಗಲ್ಲ. ನಾನು ಆಫೀಸ್ ಬಸ್ ಹಿಡ್ದು ಹೋಗಿ ಬರೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನಾನು ಬರ್ತೀನಿ. ಲಗುನ ಹೋಗಿ ಲಾಭವಾಗಿ ಬರ್ರಿ. ಈಗಿನ ಹೆಣ್ಮಕ್ಳು ಕೇಳೋದೇ ಇದು. ನಮ್ ಯೋಗಕ್ಷೇಮ ಏನಾದ್ರು ಕೇಳ್ತೀರೇನೆ? ಟಿಫಿನ್ ತಗೊಳ್ರಿ ಮಾವರ. ಇದೇನಿದು ನೀನ್ ಟಿಫಿನ್ ತಗೊಂಡ್ಬಂದೆ? ಯಾಕ್ರಿ ಮಾವರ ಹಿಂಗ್ ಕೇಳಾಕತ್ತೀರಿ? ಸರ್ದಿ ಪ್ರಕಾರ ಇವತ್ತಿಂದ 1 ತಿಂಗಳು ಪೂರ್ತಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಫಲಹಾರ ನಮ್ಮ ಮನೇಲಿ ಅಲ್ವೇನ್ರಿ? ಓ ಹೌದಲ್ಲ, ಒಬ್ಬೊಬ್ಬರ ಮನೆಯಲ್ಲಿ 1 ತಿಂಗಳು ಊಟ ಉಪಚಾರ. ಹೌದು, ರಮೇಶ ಇಲ್ಲಿ? ಅವ್ರ ಆಫೀಸ್ಗೆ ಹೋಗಿ 1.5 ತಾಸು ಆತ್ರಿ ಮಾವರ. ನಾ ಕಾಫಿ ತರ್ತೀನಿ, ನೀವು ತಿಂಡಿ ತಿನ್ರಿ. ಇದಾನೇನಮ್ಮ ನಿಮ್ಮ ಮಾವಯ್ಯ? ಕರೆ ಅದಾರ್ ಬರ್ರಿ ಮಾವಾರ. ನಿಮ್ಮನ್ನ ಹುಡ್ಕೊಂಡ್ ರಾಜಾರಾಮ್ ಅಂಕಲ್ ಬಂದಾರ್ರಿ. ಕೂಡ್ರಿ, ಬರ್ತಾರ. ಏನೋ ಬೀಗರ ಮನೆಯಲ್ಲಿ ಬಿಗುಮಾನದಿಂದ ನಿಂತಿರೋ ಹಾಗೆ ನಿಂತಿದ್ಯಲ್ಲ, ಕೂತ್ಕೊ ಅಂತ ಹೇಳಿ ಉಪಚಾರ ಮಾಡ್ಬೇಕಾ? ಕೂತ್ಕೋ. ನೀನೇನೋ ಕೂತ್ಕೊಂತ ಹೇಳ್ಬಿಡ್ತೆ. ನಾನು ಒಂದ್ಸಾರಿ ಕೂತೆ ಅಂದ್ರೆ ಹೊಟ್ಟೆಗೇನಾದ್ರು ಬೀಳೋವರೆಗೂ ಹೇಳೋಲ್ಲ ಅಂತ ಗೊತ್ತು ತಾನೆ? ನಿಮ್ ಸ್ವಭಾವ ನನ್ಗೆ ಗೊತ್ತು ಅಂಕಲ್. ಉಪ್ಪಿಟ್ಟು ತಂದಿದ್ದೀನಿ, ತಗೊಳ್ಳಿ. ನಿನಗೆ ಟೆಲಿಪತಿ ಬೇರೆ ಗೊತ್ತೇನಮ್ಮ? ಅಲ್ಲ, ಇವತ್ತು ಬೆಳಿಗ್ಗೆ ನಾನು ಉಪ್ಪಿಟ್ಟು ತಿನ್ಬೇಕು ಅನ್ಕೊಂಡಿದ್ದೆ, ನೀನು ಉಪ್ಪಿಟ್ಟೆ ತಂದಿದ್ದಿ. ನೀನು ನಿನ್ ಮಾವನ ಮನಸ್ಸು ಮಾತ್ರ ತಿಳ್ಕೊಂಡಿದ್ದೆ ಅನ್ಕೊಂಡಿದ್ದೆ. ನನ್ ಮನಸ್ಸು ಗೊತ್ತಿದೆ ಕಣಮ್ಮ ನಿನಗೆ. ನಾನ್ ಸ್ವತಃನೇ ಇದ್ದಾಳೆ. ಹಾಗೆ ನಾನು ಬರ್ತಾ ಪೆನ್ಷನ್ ಬ್ಯಾಂಕಿನ ತಗೊಂಡ್ಬರ್ತ. ಆಯ್ತು ಮಾವಯ್ಯ. ಅದು ಏನಮ್ಮ? ಏನೂ ಇಲ್ಲ. ನಮ್ಮ ಪಾಪುಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಉಂಟು. ಅವರಿಗೆ ಕಂಡಾಪಟ್ಟ ಕೆಲಸ ಬೇರೆ ಗೊತ್ತುಂಟಲ್ಲ. ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಬೇರೆ. ಅಯ್ಯೋ, ಅದಕ್ಕೇನಂತೆ, ದಾರಿಲಿ ತಾನೆ ಸ್ಕೂಲು. ನಾನು ಕಟ್ ಬರ್ತೀನಿ, ಕೊಡು. ಆಯ್ತು, ತಪ್ಪು ಭಾವಿಸುವುದಿಲ್ಲ ತಾನೆ? ನನ್ನ ಮೊಮ್ಮಕ್ಕಳು, ನಾನೇನ್ ತಪ್ಪು ಭಾವಿಸೋದು? ಕಟ್ಟು ಬರ್ತೀನಿ.
ಸೆಕ್ಷನ್ ಗೊತ್ತುಂಟಲ್ಲ ಮಾವಯ್ಯ, ಯಾವುದು? ಫಸ್ಟ್ ಬಿ ಸೆಕೆಂಡ್ ಸಿ. ಫಸ್ಟ್ ಬಿ ಸೆಕೆಂಡ್ ಸಿ. ಫಸ್ಟ್ ಬಿ. ಮಾವ? ಹಾ, ಮಾವ, ಡಾಕ್ಟರ್ ನಿಮಗೆ ಬರ್ಕೊಟ್ಟಿದ್ದ ಔಷಧಿಗಳು ತಂದ್ಬಿಡಿ. ಔಷಧಿ ನುಂಗಿ ನುಂಗಿ ಸಾಕಾಗೋಗಿದೆ ನನಗೆ. ಹಾಗಂದ್ರೆ ಹೇಗ್ ಮಾವ? ನಿಮ್ ಆರೋಗ್ಯಕ್ಕೆ ಏನಾದ್ರೂ ಆದ್ರೆ ಜನ ನಮ್ಮನ್ನು ಉಗಿತಾರಷ್ಟೇ. ಕತ್ತೆಗಳ ತರ 3 ಸೊಸೆರಿದ್ದಾರೆ, ಮಾವನ ಆರೋಗ್ಯ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ತಂದ್ಬಿಡಿ ಮಾವ. ಇಂಥ ನಿಮ್ಮ ಪ್ರೀತಿಗೆ ನಾನು ಮಾತ್ರ ನುಂಗ್ಬೇಕಷ್ಟೇ. ತರ್ತೀನಿ. ಹೋಗೋಣ ರಾಜಾರಾಮ್. ಮಾವಾರ ಹಂಗೋಗಕ್ ನಾನ್ ಬಿಡ್ತೀನೇನ್ರಿ? ಮಳಿ ಬರೋಂಗಾಗೈತಿ, ಛತ್ರಿ ಇಲ್ದ ಬ್ಯಾಂಕ್ ಹೋಗ್ತೀರಿ. ನಾಳೆ ಮಳಿಯೊಳಗ್ ನನ್ ನಿಮೋನಿಯಾ ಬಂದ್ರೆ ಅಂದೋ ಸರ್ ನೀವೇ ತಾನೆ, ಛತ್ರಿ ತಗೊಂಡ್ ಹೋಗ್ರಿ. ಬರ್ತೀನಿ. ಬರೀ ಕೈಯಲ್ಲಿ ಬಂದ್ ಕೆಲಸ ಆಗ್ಬೇಕು ಅಂದ್ರೆ ಹ್ಯಾಕ್ ಸಾಧ್ಯ? ಇದೆಲ್ಲ ಅಡ್ಜಸ್ಟ್ಮೆಂಟ್ ಯುಗ ರೀ. ನೀವ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಕೆಲಸಗಳಾಗ್ತವೆ. ಅವೆಲ್ಲ ನನ್ ಕೇಳ್ಬೇಡಿ. KB ಅಂತ ಒಬ್ರು ಇದಾರೆ. ಬಂದ್ರಲ್ಲ, ಇವ್ರು ಹೇಳಿ ಎಲ್ಲ ನೋಡ್ಕೋತಾರೆ. ನೋಡಿ, ನೀವು ಕೆಳಗಡೆ ಕ್ಯಾಂಟೀನ್ ಹತ್ರ ಇರಿ. ಇವ್ರ ವ್ಯವಹಾರ ಆದ ತಕ್ಷಣ ನಾನು ಬಂದು ನಿಮ್ಮನ್ನ ಕರಿತೀನಿ. ಹೋಗಿ ಹೋಗಿ ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಹಂಗೆ 2 ಕಾಫಿಗೆ ಹೇಳ್ಬಿಡಿ. ಆಯ್ತು ಸರ್. ಏನು? ಅದೇ ಸರ್, ರವೀನ್ ಆಫೀಸರ್ ಹತ್ರ ಹೋಗಿದ್ರಂತೆ. ಹ್ಮ್. ಅವ್ರೇನೋ ಆಗಲ್ಲ ಅನ್ನಂತೆ. ಅವಯ್ಯ, ಅಯ್ಯೋ ನೀವ್ ಯಾಕೆ ಯೋಚನೆ ಮಾಡ್ತೀರಿ, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ತಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಅವರೇ ಆಗಲ್ಲ ಅಂದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಅದ್ ಸರಿ, ವಿಷಯ ಗೊತ್ತಿದೆಯಲ್ಲ. ಸುರೇಶ್, ಸೈಟಿನ ಇನ್ಸ್ಟಾಲ್ಮೆಂಟ್ ಕಟ್ಟಿದೀನಾ? ನಾನು ನೆನ್ನೆ ಕಟ್ಬಿಟ್ಟೆ. ಹೌದಾ? ನಾ ಇನ್ನೂ ಕಟ್ಟೇ ಇಲ್ಲ. ಮೊದ್ಲು ಕಟ್ಟಲು 3 ತಿಂಗಳು ಕಂಟಿನ್ಯೂಸ್ ಆಗಿ ಕಟ್ಟೆ ಹೋದ್ರೆ ಸೈಟ್ನೇ ಕಳ್ಕೋಬೇಕಾಗತ್ತೆ. ಅವ್ರ ಕಂಡೀಷನ್ ಹಾಗೆ, ನಿನ್ಗೆ ಗೊತ್ತಿಲ್ವಾ? ನೀವೇನೇ ಹೇಳಿ, ದಿನಗಳು ಉರುಳ್ತಾ ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ಏನ್ರಿ ಈಗಿದ್ ರೇಟು ಇನ್ನೊಂದ್ ಗಳಿಗೆಗೆ ಇರೋದಿಲ್ಲ. ಬೆಲೆಗಳಂತೂ ಒಳ್ಳೆ BP ಮೀಟರ್ ತರ ಓಡ್ತಾ ಇವೆ. ತರಕಾರಿ ಬೆಲೆ ಅಂತೂ ಗಗನಕ್ಕೆ ಏರ್ತಾ ಇದೆ. ಮೊದ್ಲೆಲ್ಲ ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು, ಆದ್ರೆ ಈಗ ಕೊಂಡ್ಕೊಳ್ಳುವಾಗ್ಲೇ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಏನೇ ರಾಧಾ, ಗಂಡನ್ ಬರೋ ಸಂಬಳ ಎಲ್ಲ ಕೂಡಿಟ್ಟು ಮಾವನ್ ಹಂಗೂ ಇಲ್ದೆ ಏನಾದ್ರೂ ಸ್ವಂತ ಮನೆ ಮಾಡ್ಕೊಂಡು ಹೋಗೋಣ ಅಂತಿದ್ಯಾ? ಇಲ್ವಲ್ಲ, ಯಾಕೆ? ಅಲ್ವೇ, ನೀನ್ ಮದ್ವೆ ಆದಾಗಿಂದ ನಾನ್ ನೋಡ್ತಾನೆ ಇದ್ದೀನಿ. ಅದೇ ಹಳೆ ಕುರ್ಚಿ, ಅದೇ ಹಳೆ ಬೆಂಚು, ಅದೇ ಹಳೆ ಮಂಚ, ಎಲ್ಲ ಹಳೇದೆ. ಹೊಸ್ಬೇಕು ಅಂತ ನಿಂಗ್ ಅನ್ಸಲ್ವೇನೆ? ಯಾಕೆ ಅನ್ಸಲ್ಲ ಹೇಳು? ಅದೇ ಮನೆ ಬೇರೆ ಚಿಕ್ಕದು, ನಮ್ಮ ಮಾವ ಬೇರೆ ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ಯಾಕೆ, ಅದ್ಯಾಕೆ, ಇದು ಯಾಕೆ ಅಂತ ಕೇಳ್ತಾನೆ ಇರ್ತಾರೆ. ನಾವಾದ್ರೆ ಪರವಾಗಿಲ್ಲ, ಬೇರೆಯವ್ರು ಯಾರಾದ್ರೂ ಮನೆಗ್ ಬಂದ್ರೆ ನೀವ್ ಊಟ ಮಾಡಿದ್ರಾ ಮಾಡ್ಲಿಲ್ವಾ ಅಂತ ಕೇಳೋದಿಲ್ಲ. ಮನೇಲಿ ಏನಿದೆ ಏನಿಲ್ಲ ಅಂತ ಹುಡುಕ್ತಿರ್ತಾರೆ. ನಾವ್ ಹೀಗಂದ್ವಿ ಅಂತ ಬೇಜಾರ್ ಮಾಡ್ಕೋಬೇಡ. ರಾಧಾ, ಅರೆ ಅನ್ಸಿಯಮ್ಮ, ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ, ನಾನ್ ಬಂದಿದ್ದು ನಿಮ್ ಮೀಟಿಂಗ್ ತೊಂದ್ರೆ ಆಯ್ತು ಅಂತ ಕಾಣಿಸುತ್ತೆ. ಅರೆ, ಹಾಗೇನೂ ಇಲ್ಲ, ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ. ಅಂದಾಗ ಅನ್ಸೂಯಮ್ಮ, ಇವ್ರು ನನ್ನ ಫ್ರೆಂಡ್ಸು, ಮಂಗಳ ಅಂತ, ವತ್ಸಲ ಅಂತ ಹೇಳಿ. ಇವರು ಅನ್ಸೂಯಮ್ಮ ಅಂತ ಬೆಂಗಳೂರಿನಲ್ಲಿ 4 ಸ್ವಂತ ಮನೆ ಇದೆ, ಫೈನಾನ್ಸ್ ಕಂಪನಿ ನಡೆಸ್ತಾ ಇದ್ದಾರೆ. ಇವ್ರ ಯಜಮಾನ್ರು ದುಬೈಯಲ್ಲಿ ಇರೋದು. ನಿಮ್ ಬಡ್ಡಿ ದುಡ್ಡು 3,000 ರೂಪಾಯಿ ಇದೆ, ಸರಿಯಾಗಿದೆ ಎಣಿಸ್ಕೊಳ್ಳಿ. ಅಯ್ಯೋ, ಇದನ್ ಕೊಡಕ್ ಇಲ್ಲಿವರೆಗೂ ಬರ್ಬೇಕಿತ್ತ? ನಿಮ್ಮ ಹತ್ರನೇ ಇರ್ಬೋದಿತ್ತಲ್ಲ. ಅದ್ ಹಾಗಲ್ಲ ರಾಜಮ್ಮ, ಕಂಡೋ ದುಡ್ಡು ಅಂದ್ರೆ ನನಗ್ ಬೆಂಕಿ ಇದ್ದಾಗೆ. ನೋಡಿ, ಕೊಡೋ ದುಡ್ಡನ್ನ ಕೊಟ್ಬಿಟ್ರೆ ಮರ್ಯಾದೆಯಾಗಿರ್ಬೋದು, ನೆಮ್ಮದಿಯಿಂದ ನಿದ್ದೆನೂ ಮಾಡ್ಬೋದು. ಅದಕ್ಕೆ ತಾನೇ ನಾನು ನಿಮ್ಮ ಹತ್ರ ದುಡ್ಡಿಟ್ಟಿರೋದು. ರಾಧಾ, ನಾನು ಬರ್ತೀನಮ್ಮ. ಇನ್ನು 4 ಮನೆಯವ್ರಿಗೆ ಬಡ್ಡಿ ತಲುಪಿಸ್ಬೇಕು. ಅಲ್ಲ, ನಮಸ್ಕಾರ. ಪರವಾಗಿಲ್ಲ ಕಣೆ ರಾಧಾ, ನಿನ್ನೆ ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ನಮ್ಮನ್ನ ಹೇಳ್ದೆ ಕೇಳ್ದೆ ಏನೇನೋ ವ್ಯವಹಾರ ಮಾಡ್ತಿದ್ಯಲ್ಲ, ಯಾವಾಗಿಂದ ಮಾಡ್ತಿದ್ಯಾ? ಏನು ಇಲ್ಲ ಕಣೆ, ಇವ್ರಿಗೆ ಬರೋ ಸಂಬಳದಲ್ಲಿ ಅಷ್ಟು ಇಷ್ಟು ಕೂಡಾಕಿ 1 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ದೆ. ಬ್ಯಾಂಕಲ್ಲಿ 1 ತಿಂಗಳಿಗೆ 1% ಬಡ್ಡಿ ಕೊಡ್ತಾರೆ. ನನ್ನ ಫ್ರೆಂಡ್ ಹೇಳಿದ್ಲು, ಇವ್ರ ಹತ್ರ ಇಟ್ರೆ 3% ಬಡ್ಡಿ ಕೊಡ್ತಾರೆ ಅಂತ. ಅದಕ್ಕೆ ಇವ್ರ ಹತ್ರ ಇಟ್ಟಿದ್ದೀನಿ. ಏ ರಾಧಾ, ಬಾಯಿಲಿ. ಏ, ಅವ್ರು ನಿಜವಾಗ್ಲೂ 3% ಕೊಡ್ತಾ ಇದ್ದಾರಾ? ಅಯ್ಯೋ, ನೀನ್ ಕಣ್ಣು ಮುಂದೆನೆ ನೋಡ್ದಿಯಲ್ಲೇ. ಅಲ್ವಾ? ಅಲ್ಲ, ನನ್ನ ಹತ್ರ ಒಂದು 3.5-4 ಲಕ್ಷ ರೂಪಾಯಿ ಇದೆ ಬ್ಯಾಂಕಲ್ಲಿ. ಅದಕ್ಕೆ ಜಸ್ಟ್ 1% ಸಿಗುತ್ತೆ. ಅದನ್ನ ಇವಳ ಹತ್ರ ಕೊಡೋಣವೇನೋ ಅಂತ. ನಂದು 2 ಲಕ್ಷ ಇದೆ ಕಣೆ, ನಾನು ಅದನ್ನ ಕೊಡೋಣ ಅಂತ. ಹಾಗಾದ್ರೆ ಬನ್ನಿ ಈಗಲೇ ಹೋಗೋಣ. ಅಯ್ಯೋ ಬೇಡಮ್ಮ ಬೇಡ. ನೋಡು, ಅವಳು ಯಾರು ಏನು ಎತ್ತ ಅಂತ ನಮ್ಗೆ ಅಷ್ಟು ಪರಿಚಯ ಇಲ್ಲ. ಅದಕ್ಕೆ ಆ ದುಡ್ಡನ್ನೆಲ್ಲ ನಿಂತ್ರ ಕೊಡ್ತೀವಿ. ನೀನು ನಮ್ಗೆ ಶ್ಯೂರಿಟಿ, ಅದಕ್ಕೆ ನೀನೇ ನಮಗ್ ಚೆಕ್ ಕೊಟ್ರೆ ಸಾಕು. ಅದಕ್ಕೆ ಅವಳು 3% ನಮಗ್ ಕೊಡ್ತಾಳಲ್ಲ, ಅದ್ರ ಬಿಟ್ಟು 2.5% ನಮಗ್ ಕೊಟ್ರೆ ಸಾಕು. 0.5% ನೀನ್ ಬಿಟ್ಬಿಡ್ತೀವಿ. ನನಗೂ ಸಾಕು 2.5%.
ಇ- ಇ-